ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಇಫೆಕ್ಟ್ ಇವತ್ತು ಕಾರವಾರದ ವಾಣಿಜ್ಯ ಬಂದರಿಗೆ ತಟ್ಟಿದೆ ಅಂತಲೇ ಹೇಳಬಹುದಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಕಾರವಾರ ನಗರದಿಂದ ಸುಮಾರು 4 ಕಿಲೋಮೀಟರ್ ಅಂತರದಲ್ಲಿರುವಂಥ ಬೈತ್ಕೋಲ್ದಲ್ಲಿರುವಂಥ ಕಾರವಾರ ಬಂದರು. ಇದು ಕಾರವಾರ ವಾಣಿಜ್ಯ ಬಂದರಿಗೆ ಈ ಗಲ್ಫ್ ರಾಷ್ಟ್ರಗಳಿಂದ ದೊಡ್ಡ ಮಟ್ಟದಲ್ಲಿ ಡಾಂಬರ್ ಸರಬರಾಜು ಆಗ್ತಾ ಇತ್ತು. ಆದರೆ ಕಳೆದ 10 ರಿಂದ 10 ದಿನಗಳಿಂದ ಏನು ಯುದ್ಧ ನಡೀತಾ ಇದೆ, ಯುದ್ಧದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಹಡಗುಗಳು ಇದುವರೆಗೂ ಬಂದರಿಗೆ ಬಂದಿಲ್ಲ. ಸಹಜವಾಗಿಯೇ ಬಂದರಿಗೆ ಹಡಗುಗಳು ಬರದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಯಾವುದೇ ರೀತಿಯಾದ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತಿಲ್ಲ. ಇನ್ನು ದೃಶ್ಯದಲ್ಲಿ ನೋಡಬಹುದು, ಒಂದು ಕಡೆ ಗೇಟ್ಗಳು ಕ್ಲೋಸ್ ಆಗಿದೆ, ಇನ್ನೊಂದು ಕಡೆಗೆ ಡಾಂಬರ್ನ ಹೊತ್ತೊಯ್ಯುವಂತಹ ದೊಡ್ಡ ದೊಡ್ಡ ಲಾರಿಗಳಿದ್ದಾವೆ, ಲಾರಿಗಳು ನಿಂತುಕೊಂಡಿದ್ದಾವೆ. ಅಂದರೆ ಪ್ರಮುಖವಾಗಿ ಏನಂದರೆ ಈ ಗಲ್ಫ್ ರಾಷ್ಟ್ರಗಳಿಂದ ಡಾಂಬರ್ ಆಗಿರಬಹುದು, ಡೀಸೆಲ್ ಮತ್ತು ಪೆಟ್ರೋಲ್ಗಳನ್ನು ಸಹಿತ ಸರಬರಾಜು ಮಾಡಲಾಗ್ತಾ ಇತ್ತು. ಆದರೆ ಈ ವಾಣಿಜ್ಯ ಬಂದರಿಗೆ ದೊಡ್ಡ ಮಟ್ಟದಲ್ಲಿ ಡಾಂಬರ್ ಸರಬರಾಜು ಬರ್ತಾ ಇತ್ತು ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಈ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇದುವರೆಗೂ ಹಡಗುಗಳು ಬರ್ತಾ ಇಲ್ಲ ಅಂತನೂ ಸಹಿತ ಈಗಾಗಲೇ ಬಂದರು ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಮಾರ್ಚ್ 1ಕ್ಕೆ ಒಂದು ಹಡಗು ಬಂದಿತ್ತು. ಮಾರ್ಚ್ 1ಕ್ಕೆ ಹಡಗು ಬಂದಿರುವಂಥ ಹಡಗು 3ಕ್ಕೆ ರಿಟರ್ನ್ ಹೋಗಿದೆ. ಆದರೆ ಅದಾದ ಬಳಿಕ ಇದುವರೆಗೂ ಯಾವುದೇ ರೀತಿಯಾದಂಥ ಹಡಗು ಬರದೇ ಇರುವ ಹಿನ್ನೆಲೆಯಲ್ಲಿ ವಾಣಿಜ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ಬೋದು, ಕಾರವಾರ ಬಂದರಿನ ಪೋರ್ಟ್ ಪೂರ್ತಿಯಾಗಿ ಗೇಟ್ ಕ್ಲೋಸ್ ಮಾಡಲಾಗಿದೆ. ಯಾಕಂದರೆ ಯಾವುದೇ ರೀತಿಯಾದಂಥ ಹಡಗುಗಳು ಬರದೇ ಇರುವ ಹಿನ್ನೆಲೆಯಲ್ಲಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸಗಳು ಎಲ್ಲವೂ ಸಹಿತ ಸ್ತಬ್ಧವಾಗುತ್ತವೆ. ಸಹಜವಾಗಿಯೇ ಈ ರೀತಿಯಾದಂತಹ ಪರಿಸ್ಥಿತಿ 1 ತಿಂಗಳ ಕಾಲ ಮುಂದುವರೆದಿದೆ. ಆದರೆ ಈ ಕಾರವಾರ ವಾಣಿಜ್ಯ ಬಂದರಿಗೆ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ನಷ್ಟವಾಗುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಪರಿಣಾಮ ಇವತ್ತು ಕಾರವಾರ ವಾಣಿಜ್ಯ ಬಂದರಿಗೂ ಸಹಿತ ದೊಡ್ಡ ಮಟ್ಟದಲ್ಲಿ ತಟ್ತಾ ಇದೆ. ಇದರ ಎಫೆಕ್ಟ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿಯೂ ಸಹಿತ ತಟ್ಟುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಅಂದಾಜಿಸಲಾಗ್ತಾ ಇದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.